ಮಾಜಿ ಸಚಿವ, ಸದ್ಯ ಕರ್ನಾಟಕ ಮತ್ತು ದೇಶಾದ್ಯಂತ ಸುದ್ದಿ ಸದ್ದು ಗದ್ದಲವಾಗ್ತಿರ್ತಕ್ಕಂಥ ಬೆಳಗಾವಿ ಪ್ರಕರಣ ಸಂಬಂಧಪಟ್ಟಾಗೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಲಿಕ್ಕೆ ಸ್ವತಃ ಸಿ ಟಿ ರವಿ ಇದ್ದಾರೆ. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನ. ಸಿ ಟಿ ರವಿ ಸ್ಪೀಕಿಂಗ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಿ ಟಿ ರವಿ ಅವರೇ, ಪ್ರಾಮಾಣಿಕವಾಗಿ ಹೇಳಿ, ನಾನು ಕೂಡ ನಿಮ್ಮನ್ನು ವೈಯಕ್ತಿಕವಾಗಿ ತುಂಬ ವರ್ಷ ನಾನು ನೋಡಿದ್ದೇನೆ. ನಿಮ್ಮ ಹೋರಾಟಗಳು, ನಿಮ್ಮ ಪಕ್ಷಕ್ಕಾಗಿ ನಿಮ್ಮ ತ್ಯಾಗ, ನಿಮ್ಮ ಸಿದ್ಧಾಂತ, ನಿಮ್ಮ ಆ ಇಸಮ್ ಇಟ್ಕೊಂಡು ನೀವು ಮಾಡ್ತಿರ್ತಕ್ಕಂಥ ಹೋರಾಟಗಳು ನಿಜವಾಗ್ಲೂ ಪರಿಷತ್ ಒಳಗಡೆ ಏನಾಯಿತು? ಅವರು ನಿಮ್ಮನ್ನು ಪ್ರಮೋಟ್ ಮಾಡಿದ್ರಾ? ಅವ್ರು ನಿಮ್ಮನ್ನು ಎಲ್ಲೊಂದು ಕಡೆ ಇರಿಟೇಟ್ ಮಾಡಿದ್ರಾ? ಒಂದೇನೆಂದರೆ ಈ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿ ನನ್ನ ಕೇಸ್ ರಿಜಿಸ್ಟರ್ ಆಗಿ ನನ್ನ ಮೇಲೆ ನ್ಯಾಯಾಲಯ ಇಂಟ್ರೀಮ್ ಬೇಲ್ ಕೊಟ್ಟಿದೆ. ಇಂಟ್ರೀಮ್ ಬೇಲ್ ಕೊಟ್ಟಿರೋದ್ರಿಂದ ತನಿಖೆಗೆ ಸಹಕಾರ ಕೊಡೋ ಉದ್ದೇಶದಿಂದ ಆ ವಿಷಯಗಳನ್ನು ಒಂದು ಸರಿ ಅದು ಫೈನಲ್ ಬಿ ರಿಪೋರ್ಟ್ ಆರ್ ಚಾರ್ಜ್ ಶೀಟು ಸಬ್ಮಿಟ್ ಮಾಡೋವರೆಗೂ ನಾನು ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ಹಾಗಾಗಿ ಆ ವಿಷಯದಲ್ಲಿ ಏನು ನಡೀತು ಏನು ಅನ್ನೋದು ತನಿಖೆ ಹಂತದಲ್ಲಿ ಮಾತಾಡಬಾರ್ದು, ಸಾರ್ವಜನಿಕವಾಗಿ ಮಾತಾಡಲ್ಲ. ಆ್ಯಕ್ಚುಲಿ ಸಿ ಟಿ ರವಿಯವರನ್ನ ಯಾಕೆ ಸುತ್ತಾಡಿಸಿ? ನೀವು ಹೇಳಿದ್ರಿ, ನನ್ನನ್ನು ಇಡೀ ದಿನ ಸುತ್ತಾಡಿಸಿದ್ರು, ರಾತ್ರಿಯೆಲ್ಲ ಸುತ್ತಾಡಿಸಿದ್ರು, ಸುಮಾರು 388 ಕಿಲೋಮೀಟರ್ ಸುತ್ತಾಡಿಸಿದ್ರು ಅಂತೇಳಿ. ಅದರ ಉದ್ದೇಶ ಏನಿತ್ತು? ಒಬ್ಬ ರಾಷ್ಟ್ರೀಯ ನಾಯಕ, ಒಬ್ಬ ಮಾಜಿ ಮಂತ್ರಿ, ಪ್ರೆಸೆಂಟ್ MLC. ನನಗೂ ಇದು ನಿಗೂಢ. ಸ್ಟೇಷನ್ನಲ್ಲಿ ಸುರಕ್ಷತೆ ರವಿ ಕೊಡೋದು ಕಷ್ಟ ಅಂತ ಅನಿಸಿದರೆ ಬೀದಿಯಲ್ಲಿ ಸುರಕ್ಷತೆ ಸಿಗುತ್ತೆ ಅಂತ ಹೇಗೆ ಭಾವಿಸಿದ್ರು ಅವರು? ನ್ಯಾಯಾಲಯದಲ್ಲಿ ಹೇಗೆ ಆರಾಮಾಗಿ ನೂರಾರು ಜನ ವಕೀಲರ ನಡುವೆ, ಸಾರ್ವಜನಿಕರ ನಡುವೆ ಕೂರಿಸಿದ್ರು? ಅವರು ಹೇಳೋದು ಅರ್ಥ ಇಲ್ಲದ ಮಾತು. ನಾನು ಮುಖ್ಯಮಂತ್ರಿಗಳ ಮಾತು ಕೇಳಿದೆ. ನಾನು ಅವ್ರ ಸುರಕ್ಷತೆ ದೃಷ್ಟಿಯಿಂದಲೇ ಸುತ್ತಾಡಿಸಿದ್ದೀವಿ ಅಂದರೆ ಸುವರ್ಣಸೌಧದಲ್ಲಿ ಸಿ ಟಿ ರವಿಗೆ ಸುರಕ್ಷತೆ ಕೊಡಲಿಕ್ಕಾಗಲಿಲ್ಲ ಇವರಿಗೆ. ನ್ಯಾಯಾಲಯ ಪೊಲೀಸ್ ಸ್ಟೇಷನಲ್ಲಿ ಸುರಕ್ಷತೆ ಇರಲಿಲ್ಲ ಅಂತ ಅನ್ನಿಸ್ತಾ. ಪೊಲೀಸ್ ಸ್ಟೇಷನ್ನಲ್ಲೇ ಸುರಕ್ಷತೆ ಇಲ್ಲ ಅಂದರೆ ಬೀದಿಯಲ್ಲಿ ಸುರಕ್ಷತೆ ಇರುತ್ತೆ ಅಂತ ಹೇಗೆ ಅಂದ್ಕೊಂಡ್ರು ಅವರು? ಒಂದು ಕಾಲದ ಅರ್ಥ ಇಲ್ಲದ್ದು ಏನೋ ಷಡ್ಯಂತ್ರ ನಡೆಸಿದ್ರು. ನೀವೆಲ್ಲ ಬೆನ್ನತ್ತಿದ್ರಿ ಮಾಧ್ಯಮದವರು, ನೀವು ಎಕ್ಸ್ಪೋಸ್ ಮಾಡಿಬಿಡ್ತೀರಿ ಅಂತ ಆಗಲಿಲ್ಲ. ಇಲ್ಲಾಂದರೆ ಜಲ್ಲಿ ಕ್ರಷರಲ್ಲಿ ಸುರಕ್ಷತೆ ಇದೆ ಅಂತ ಅಂದ್ಕೊಂಡ್ರೆ ಇವರು. ಸ್ಟೇಷನಲ್ಲಿ ಸುರಕ್ಷತೆ ಇಲ್ಲ, ಜಲ್ಲಿ ಕ್ರಷರಲ್ಲಿ ಸುರಕ್ಷತೆ ಇರುತ್ತೆ, ಕಬ್ಬಿನ ಗದ್ದೆ ಒಳಗೆ ಸುರಕ್ಷತೆ ಇರುತ್ತೆ, ಕಾಡಿನ ಮಧ್ಯದಲ್ಲಿ ಸುರಕ್ಷತೆ ಇರುತ್ತೆ ಅಂತ ಹೇಗೆ ಭಾವಿಸ್ತಾರೆ ಅವರು? 4 ಜಿಲ್ಲೆ ಕರ್ಕೊಂಡು ಹೋದ್ರಲ್ಲ, ಯಾವ ಆಧಾರದಲ್ಲಿ ಕರ್ಕೊಂಡೋದ್ರು? ಅದು ಮಧ್ಯರಾತ್ರಿ ಬೆಳಕರಿಯವರೆಗೂ ಸುತ್ತಾಡಿಸಿದ್ರಲ್ಲ. ಯಾಕೆ ಸುತ್ತಾಡಿಸಿದ್ರು? ಯಾಕೆ ನೀವು ಮಾಧ್ಯಮದ ವೆಹಿಕಲ್ಗಳನ್ನೆಲ್ಲ ಲಾರಿ ನಿಲ್ಲಿಸಿ, ಬಸ್ ನಿಲ್ಲಿಸಿ, ಪೊಲೀಸ್ ವ್ಯಾನ್ ನಿಲ್ಲಿಸಿ, ಬ್ಯಾರಿಕೇಡ್ ಹಾಕಿ ತಡೆದ್ರು? ಅಂದರೆ ನಿಮ್ಮ ವಿರುದ್ಧ ಸಂಚು ನಡೆದಿತ್ತ? ನಿಮ್ಗೇನಾದರೂ ನಿಮ್ಮನ್ನು ಪೊಲೀಸ್ ಕಸ್ಟಡಿಯ ಒಳಗಡೆ ಏನಾದರೂ ಕೊಲೆ ಮಾಡೋ ಉದ್ದೇಶ ಇತ್ತಾ ನೀವು ಹೇಳೋ ಪ್ರಕಾರ? ಆದರೆ ನಿಮಗೆ ಪೊಲೀಸ್ ಕಸ್ಟಡಿ ಒಳಗೆ ಆದರೆ ಪೊಲೀಸರೇ ರೆಸ್ಪಾನ್ಸಿಬಲ್ ಆಗ್ತಾರೆ, ಸರ್ಕಾರ ರೆಸ್ಪಾನ್ಸಿಬಲ್ ಆಗುತ್ತೆ. ಉಪಮುಖ್ಯಮಂತ್ರಿಗಳ ಹೇಳಿಕೆ ನೀವು ಗಮನಿಸಿ. ಕಾರ್ಯಕರ್ತರು ಕೊಲೆ ಪ್ರಯತ್ನ ಮಾಡೋದು ಸ್ವಾಭಾವಿಕ ರೀ. ಅವರು ಬೆಳಗಾಮಲ್ಲಿಂದ ಬದುಕಿ ಬಂದಿದ್ದೇ ಪುಣ್ಯ ಅನ್ನೋ ಮಾತು ಹೇಳಿದರು. ಅಂದರೆ ಅವ್ರ ದೃಷ್ಟಿಯಲ್ಲಿ ಕೊಲೆ ಮಾಡೋದು ಸ್ವಾಭಾವಿಕ ಕ್ರಿಯೆನಾ? ಹೀ ಈಸ್ ಅವರ್ ಡೆಪ್ಟಿ CM. ಎಸ್. ಅವ್ರು ಮಾತಾಡಿದ ರೀತಿ ಹೇಗಿತ್ತು ಯೋಚನೆ ಮಾಡಿ ನೀವು. ಕಾರ್ಯಕರ್ತರು ಕೊಲೆ ಮಾಡೋದು ಸ್ವಾಭಾವಿಕ ಕ್ರಿಯೆ. ಇನ್ನೂ ಹೇಳಬೇಕು ಅಂದರೆ ನೀವು ಮಲೆನಾಡೋರು, ನಾನು ಮಲೆನಾಡೋರು. ನಮ್ಮ ಮಲೆನಾಡಿನಲ್ಲಿ, ಕರಾವಳಿನಲ್ಲಿ ಶಬ್ದ ಪ್ರಯೋಗವನ್ನು ಅಳೆದು ತೂಗಿ ಮಾಡ್ತಾರೆ. ಉತ್ತರ ಕರ್ನಾಟಕದಲ್ಲಿ ಮಾತಾಡಬೇಕಾದ್ರೆ ಲೋಕಾಭಿರೂಢಿಯಾಗಿ ಬಂದಿರುವಂಥ ಶಬ್ದಗಳಲ್ಲಿ ಬೋಸು ಅನ್ನೋವೆಲ್ಲ ಸ್ವಾಭಾವಿಕವಾದ ಶಬ್ದಗಳು. ನಮ್ಮಲ್ಲದು ಬಹಳ ಸಹಿಸಕ್ಕಾಗದೇ ಇರೋದು. ಅಲ್ಲಿ ಒಳ್ಳೆಯದಕ್ಕೂ ಮಾತು ಬಳಸ್ತಾರೆ, ಬೈಬೇಕಾರು ಬಳಸ್ತಾರೆ. ಅವರಿಗೆ ಇವರು ಯಾವ ರೀತಿ ಪ್ರಚೋದನೆ ಮಾಡಕ್ಕೆ ಹೊಟ್ಟಿದ್ರು ಇವರು ಹೇಳಿ, ನೀವು ಯೋಚನೆ ಮಾಡಿ. ಅಂದರೆ ಇಡೀ ಬೆಳಗಾವಿಯ ಕಾಂಗ್ರೆಸ್ ಕಾರ್ಯಕರ್ತರ ನಿಮ್ಮ ವಿರುದ್ಧ ನಿಮಗೆ ಅಸಾಲ್ಟ್ ಮಾಡಲಿಕ್ಕಾಗಿ ಪ್ರಚೋದನೆ ಮಾಡಿದ್ರು ಅಂತ ಹೇಳ್ತೀರಾ? ಕಾಂಗ್ರೆಸ್ ಕಾರ್ಯಕರ್ತರು, ಜನ, ನಾನು ಆಪಾದನೆ ಮಾಡೋದು ತಪ್ಪಾಗುತ್ತೆ. ಕೆಲವರನ್ನ ಇದಕ್ಕಾಗಿ ಪ್ರೊವೊಕೇಟ್ ಮಾಡಿದರು, ಕೆಲವರನ್ನ. ಅಂದರೆ ಈ ಪ್ರಕಾರ ನಿಮಗೆ ಖಾನಾಪುರದಲ್ಲಿ 1000 ಜನ ಸೇರಿದ್ರು, BJP ಬೆಂಬಲಿಗರು ಸೇರಿದ್ರು. ಎಸ್ ಸರ್. ಎಲ್ಲೆಲ್ಲಿ ಇವ್ರು ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಪ್ರತ್ಯಕ್ಷ ಆಗ್ತಿದ್ದು ಮಾಧ್ಯಮದವರು ಮತ್ತು BJP ಬೆಂಬಲಿಗರು. ಇವರನ್ನ ಕೆಲವರನ್ನ ಎತ್ತು ಕಟ್ಟಿ ಪ್ರೊವೊಕೇಟ್ ಮಾಡುವಂಥ ಪ್ರಯತ್ನ ನಡೆಸಿದ್ರು. ಸರ್, ಇದು ಸಾಧ್ಯನಾ? ಒಬ್ಬ
ಸ್ಟೇಟ್ ಲೀಡರು, ಎಕ್ಸ್ ಮಿನಿಸ್ಟರು, BJP ಲೀಡರು, ಸಾರ್ವಜನಿಕವಾಗಿ ಎಲ್ರಿಗೂ ಕೂಡ ಗೊತ್ತಿರೋಂಥ ವ್ಯಕ್ತಿ. ಇದು ಸಾಧ್ಯನಾ ನಿಮ್ಮಂಥವ್ರನ್ನ ಈ ಥರ ಅಸಾಲ್ಟ್ ಮಾಡಿ ಕೊಲೆ ಮಾಡೋಕ್ಕೆ ಸಂಚು ಮಾಡಲಿಕ್ಕೆ ಸಾಧ್ಯನೇ? ಇದು ನಿಮ್ಗೇನಂದ್ರೆ ಇದು ಪ್ರಾಕ್ಟಿಕಲ್. ಯಾಕಂತ ಹೇಳಿದ್ರೆ ಜಗತ್ತಿಗೆ ಗೊತ್ತಾಯಿತು, ಮಾಧ್ಯಮಗಳು ನಿಮ್ಮನ್ನು ತೋರಿಸ್ತಾ ಇದ್ದು, ಇಡೀ ಪ್ರಕರಣ ಪೊಲೀಸರು ನಿಮ್ಮನ್ನು ಅರೆಸ್ಟ್ ಮಾಡಿ ತೆಗೆದುಕೊಂಡು ಹೋಗಿದ್ದು ಗೊತ್ತಿತ್ತು. ಇಂಥವ್ರ ನಡುವೆ ಕೂಡ ನಿಮ್ಮನ್ನು ಕೊಲೆ ಮಾಡಲಿಕ್ಕೆ, ಕೊಲೆಯ ಉದ್ದೇಶದಿಂದಲೇ ಇಷ್ಟೆಲ್ಲ ಪ್ರಹಸನ ಮಾಡಿದ್ರು ಅಂತ ನೀವು ಅದು ಯಾವ ರೀತಿ ಹೇಳಕ್ಕೆ ಸಾಧ್ಯ? ನಿಮ್ಗೇನಂದರೆ ಕಾಂಗ್ರೆಸ್ನ ಹೆಸರಿನಲ್ಲಿ ಬಂದಂಥ ಗುಂಡಾಗಳು ಸುವರ್ಣಸೌಧದೊಳಗೆ ನಿನ್ನ ಪೀಸ್ ಮಾಡಿ ನೀನು ಹೆಣ ಕಳಿಸ್ತೀವಿ ಅಂತ ಹೇಳಿದ್ದು. ನನ್ನ ಸುರಕ್ಷಿತ ದೃಷ್ಟಿಯಿಂದಲಾದರೂ ಅವ್ರನ್ನ ಕಸ್ಟಡಿಗೆ ತಗೋಬೇಕಿತ್ತು, ಅವ್ರನ್ನ ಬಿಟ್ಟು ಕಳಿಸಿದ್ರು. ಯಾವ ಕಾರಣದ ಕೈಗಳು ಕೆಲಸ ಮಾಡಿದ್ರು ಅವ್ರನ್ನ ಬಿಟ್ಟು ಕಳಿಸೋದಕ್ಕೆ? ಎರಡನೇದು, ವಿಧಾನ ಪರಿಷತ್ತು ಅನಿರ್ದಿಷ್ಟಾವಧಿ ಮುಂದೂಡಿದ ಮೇಲೆ ಉಪಮುಖ್ಯಮಂತ್ರಿಗಳು ತೋಳು ಮಡಚಿ ಆಕ್ರೋಶದಿಂದ ಆವೇಶದಿಂದ ನನ್ನ ವಿರುದ್ಧ ಮಾತಾಡಿದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನ್ನ ತಾಯಿ, ನನ್ನ ಪತ್ನಿ, ನನ್ನ ಸಹೋದರಿಯರ ಬಗ್ಗೆ ಆಕ್ರೋಶದಿಂದ ಮಾತಾಡಿ ಬಾರಲೋ ಅಂತ ಹೇಳಿದ್ದು. ಅವ್ರ ತಮ್ಮ ಚಂದ್ರರಾಜು ಹಟ್ಟಿಹೊಳಿ ಬಾ ನಿನ್ನ ಹೊರಗಡೆ ನೋಡ್ಕೊಳ್ತೀವಿ ಅಂತ ಹೇಳಿದ್ದು. ನಜೀರ್ ಅಹಮದ್ ಹೇಳಿದ್ದು. ಬಸವನಗೌಡ ಬಾದರ್ಲಿ ಹೇಳಿದ್ದು. ಏನು ಸೂಚಿಸುತ್ತದೆ ನಿಮಗೆ? ಸರ್ಕಾರ ನಡೆಸೋರು ನಡ್ಕೊಳ್ಳೋ ರೀತಿಯನ್ನು ಸೂಚಿಸುತ್ತಾ? ಅವರು ಮಂತ್ರಿ ಕಾಂಗ್ರೆಸ್ಸಿಗರಿಗೆ ಮಾತ್ರ ಮಂತ್ರಿನಾ? ಇದು ಸಭಾಪತಿ ಎದುರಿಗೆ ಮತ್ತೆ ಕಾನೂನು ಸುವ್ಯವಸ್ಥೆ ಹೊಣೆಗಾರಿಕೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷಕ್ಕಿಂತ ಜಾಸ್ತಿ ಇರುತ್ತೆ. ಎಸ್ ಸರ್. ವಿರೋಧ ಪಕ್ಷ ಕೆಲವೊಮ್ಮೆ ಪ್ರಚೋದಿಸ್ತಾರೆ, ಆದರೆ ಆಡಳಿತ ಪಕ್ಷ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಯಾಕೆಂದರೆ ಕಾನೂನು ಸುವ್ಯವಸ್ಥೆ ಹೊಣೆಗಾರಿಕೆ ಅವ್ರ ಮೇಲೆ ಇರುತ್ತೆ, ಪ್ರತಿಯೊಬ್ಬರ ರಕ್ಷಣೆ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ನಾನು ಬಿಟ್ಬಿಡಿ, ನನ್ನನ್ನು ಸಾಮಾನ್ಯ ಜನರಿಗೆ ಹೇಗೆ ರಕ್ಷಣೆ ಸಿಗುತ್ತೆ, ನನಗೆ ರಕ್ಷಣೆ ಸಿಗದೇ ಇದ್ರೆ? DK ಮತ್ತೆ 15 ಗಂಟೆ ಬೀದಿನಲ್ಲಿ ಸುತ್ತಾಡಿಸಿದ್ರ ಉದ್ದೇಶ ಏನು? ಯಾರನ್ನೋ ಷಡ್ಯಂತ್ರ ಮಾಡಿ ಮಾಬ್ ಬಂದು ಏಕ್ದಮ್ ಅಟ್ಯಾಕ್ ಮಾಡಿಬಿಡ್ತು. ಅಂದರೆ CT ರವಿಯವರನ್ನ ಮಾನಸಿಕವಾಗಿ ಕುಗ್ಗಿಸುವ ಕಾರಣಕ್ಕಾಗಿ, ಎಲ್ಲ ಒಂದು ಕಡೆ ಭಯಗೊಳಿಸೋ ಕಾರಣಕ್ಕಾಗಿ, CT ರವಿಯವರನ್ನ ಎದುರಿಸೋಕ್ಕಾಗಿ, ಅಂದರೆ ಇಂಥವ್ರ ಸಹವಾಸ ಬಂದರೆ ಈ ರೀತಿ ಆಗುತ್ತೆ ಅನ್ನೋದು ಮೆಸೇಜ್ ಪಾಸ್ ಮಾಡೋಕ್ಕಾಗಿ ನಿಮಗೆ, ಯಾಕಂತ ಹೇಳಿದ್ರೆ ನೀವು ಹಲವಾರು ಹೋರಾಟಗಳನ್ನ ಮಾಡಿದಂಥವ್ರು, ಹಾಗಾಗಿ ಏನಾದರೂ ಸುತ್ತಾಡಿಸಿದ್ರ? ಒಂದು ಬಹುಶಃ ನಾನು ಮೊದಲನೇ ಬಾರಿಗೆ ರೈತ ಹೋರಾಟದಲ್ಲಿ ಪಾಲ್ಗೊಂಡು ಜೈಲು ಕಂಡಾಗ ನನಗೆ 18 ವರ್ಷನೂ ವಯಸ್ಸಾಗಿರಲಿಲ್ಲ. 81-82ರಲ್ಲೇ ಬಾಲಾಪರಾಧಿಯಾಗಿ ಕೆಲವು ಕಾಲ ರಿಮೆಂಡಲ್ಲಿದ್ದು ಆಮೇಲೆ ಬಂದವನು. ಅಪರಾಧಿ ಅಂದರೆ ಪೊಲೀಸ್ ದೃಷ್ಟಿಯಲ್ಲಿ, ಕ್ರೈಮ್ ಅಲ್ಲ, ರಿಮ್ಯಾಂಡ್ ಚಳುವಳಿಲಿದ್ದ ಕಾರಣಕ್ಕೆ ರಿಮ್ಯಾಂಡಲ್ಲಿದ್ದು ಬಂದವನು. ಹಾಗಿರಬೇಕಾದ್ರೆ ಇವರು ಹೆದರಿಸೋ ಪ್ರಶ್ನೆ ಬರೋದಿಲ್ಲ. ಹೋರಾಟ, ಪೊಲೀಸ್ ಸ್ಟೇಷನ್ನು, ಬೇಲು, ಜೈಲು ಹೊಸದೇನಲ್ಲ ನನಗೆ. ಈ ಥರದ ಪೊಲೀಸ್ ಸ್ಟೇಷನಿಂದ ಪೊಲೀಸ್ ಸ್ಟೇಷನಿಗೆ ಅಲಿಸೋದು ನಮ್ಮ ಹೋರಾಟ ದಿನಗಳಲ್ಲಿ ಭಾಳ ನೋಡಿದ್ದೀವಿ ನಾವು. ಅದನ್ನೂ ಅವ್ರು ಮಾಡೋಕ್ಕಾಗಲ್ಲ, ಅದು ಅವ್ರಿಗೆ ಗೊತ್ತು. ನನ್ನ ಟ್ರ್ಯಾಕ್ ರೆಕಾರ್ಡ್ ನೋಡಿದವರಿಗೆ ಇವಕ್ಕೆಲ್ಲ ಹೆದರೋದಿಲ್ಲ ಅನ್ನೋದು ಗೊತ್ತು. ಆದರೆ ರವಿನೇ ಬಿಟ್ಟಿಲ್ಲ ಅನ್ನುವ ಸಂದೇಶವನ್ನು ಉಳಿದವ್ರಿಗೆ ಕೊಡೋಕೆ ಹೊರಟಿದ್ರು ಅಂತ ಅನಿಸುತ್ತೆ. ರವಿನೇ ಬಿಟ್ಟಿಲ್ಲ, ನಿಮ್ದು ಯಾವ ಲೆಕ್ಕ ಅನ್ನೋ ಸಂದೇಶ ಕೊಡೋದಕ್ಕೆ. ಎರಡನೇದು, ಇನ್ಯಾರನ್ನೋ ಮೆಚ್ಚೋದಕ್ಕೂ ಇರ್ಬೋದು. ನಾನು ಸೈದ್ಧಾಂತಿಕ ವಿಷಯದಲ್ಲಿ ಹಿಂದುತ್ವದ ಪ್ರಶ್ನೆ ಬಂದಾಗ, ರಾಷ್ಟ್ರದ ಪ್ರಶ್ನೆ ಬಂದಾಗ ಬಿಟ್ಕೊಟ್ಟಿಲ್ಲ, ಪಾರ್ಟಿ ವಿಷಯ ಬಂದಾಗ ಬಿಟ್ಕೊಟ್ಟಿಲ್ಲ. ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಉಳಿದವ್ರಿಗೆ ಮೆಸೇಜ್ ಹೋಗುತ್ತೆ, ಮತ್ತು ಇನ್ಯಾರನ್ನೋ ಸಂತೃಪ್ತಿ ಪಡಿಸೋದಕ್ಕೂ ಇರ್ಬೋದು. ಯಾರನ್ನು ಸರ್? ಓಪನ್ ಆಗಿ ಹೇಳಿ ಸರ್. ನಾನು ಅವರವರ ಭಾವಕ್ಕೆ ಬಿಟ್ಬಿಡ್ತೀನಿ. ನಾನು ಸಂತೃಪ್ತಿ ಪಡಿಸೋದಕ್ಕೂ ಇರ್ಬೋದು. ಏನು ಕಾರಣ ಅನ್ನೋದು ನಾನು ನ್ಯಾಯಾಂಗ ತನಿಖೆ ಕೇಳಿದ್ದೀನಲ್ಲ, ನ್ಯಾಯಾಂಗ ತನಿಖೆ ಆಗಲಿ ಗೊತ್ತಾಗುತ್ತೆ ಸರ್. ನ್ಯಾಯಾಂಗ ತನಿಖೆ ಸರ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದು. ನ್ಯಾಯಾಂಗ ತನಿಖೆ ಸರ್ಕಾರ ಈ ಪ್ರಕರಣದ ಯಾವುದೇ ಕಾರಣಕ್ಕೂ ಕೂಡ ಕೊಡೋ ಲಕ್ಷಣ ಇಲ್ಲ. ಹಾಗಾಗಿ ತಾವು ನ್ಯಾಯಾಂಗ ತನಿಖೆಗೆ ಕೊಡಬೇಕಂತೇಳಿ ಕೋರ್ಟ್ ಮೊರೆ ಹೋಗ್ತಾ ಇದ್ದೀರಾ, ಕಾನೂನಿನ ಮೊರೆ ಹೋಗ್ತಾ ಇದ್ದೀರಾ? ನಮ್ಮ ಕಾನೂನು ತಜ್ಞರು ಮತ್ತು ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ಸಮಾಲೋಚನೆ ಮಾಡ್ತೀನಿ. ಹಲವು ಆಯಾಮಗಳಲ್ಲಿ ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡಿ ನಾವು ಮಾಡ್ತೀವಿ. ಅವ್ರು ಹೇಳ್ತಿದ್ದಾರೆ, DK ಶಿವಕುಮಾರ್ ಹೇಳ್ತಾರೆ, ಸಾಮಾನ್ಯವಾಗಿ ಇಂಥ ವಿಚಾರದಲ್ಲಿ ಯಾವ ಹೆಣ್ಮಕ್ಳು ಕೂಡ ಇಂಥ ವಿಚಾರಗಳಲ್ಲಿ ದೂರು ಕೊಡಲ್ಲ, ಆರೋಪಗಳನ್ನ ಮಾಡಲ್ಲ. ಘಟನೆ ನಡೆಯದೇ ಆರೋಪ ಮಾಡಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ನಮಗೂ ಕೂಡ ಒಂದು ಮಾಧ್ಯಮದಲ್ಲಿ ವಿಡಿಯೋ ಸಿಕ್ಕಿರ್ತಕ್ಕಂಥದ್ದು. ನೀವು ಹೇಳಿದ್ರಿ ಆರಂಭದಲ್ಲಿ, ನೀವು ನಮಗೆ ಮಾಧ್ಯಮ ಕೊಟ್ರಿ, ನಾನು ಅವರಿಗೆ ಏನು ನಾನು ಆ ವಿಚಾರ ಎತ್ತಿಲ್ಲ ಅಂತ ಹೇಳಿದ್ರಿ. ನಂತರ ಹೇಳಿದ್ರಿ, ಇದು ನಾನು
ಫ್ರಸ್ಟ್ರೇಟ್ ಅಂತ ಹೇಳಿದ್ದು ಅಂತ ಹೇಳ್ತಿದ್ದೀರಾ. ಹಾಗಾದರೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ನೀವು ನಮ್ಮನ್ನು ಸಾಕ್ಷಿ ಕೇಳಿದ್ರಿ, ಅವ್ರನ್ನ ಸಾಕ್ಷಿ ಕೇಳಿದ್ರಿ, ಸಾಕ್ಷಿ ಎಲ್ಲಿದೆ ಅಂತ ಕೇಳಿದ್ರಿ. ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಫ್ರಸ್ಟ್ರೇಟ್ ಅನ್ನೋ ಒಂದು ಪದವನ್ನು ಬಳಸಿದ್ರೆ ಏನಂದರೆ, ನನ್ನ ಸಾಕ್ಷಿ ಅವ್ರ ಸಾಕ್ಷಿ ಎಲ್ಲ ಬಿಟ್ಬಿಡಿ. ಸಭಾಪತಿಗಳು ಅವರಾದರ ಕಸ್ಟೋಡಿಯನ್ನು. ಎಸ್ ಸರ್. ಅವರೇನು ರೂಲಿಂಗ್ ಕೊಟ್ಟರು? ಆ ರೂಲಿಂಗ್ ಅವ್ರು ಕೊಟ್ಟಿದ್ದಾರಲ್ವಾ? ಹಾಗಾಗಿ ಅವ್ರ ರೂಲಿಂಗನ್ನು ನಾನು ಹೇಗೆ ಅನುಮಾನದಿಂದ ನೋಡಲಿ? ನಾನು ಹೇಗೆ ಅನುಮಾನದಿಂದ ನೋಡಲಿ? ದೂರು ಸಲ್ಲಿಸಿರೋದು ಅವರು. ಎಸ್ ಸರ್. ದೂರು ಸಲ್ಲಿಸಿರೋರ ಜವಾಬ್ದಾರಿ ಆಗತ್ತೆ. ಅಥವಾ ತನಿಖೆ ಹಂತದಲ್ಲಿದೆ, ತನಿಖೆ ಆಗಿ ತನಿಖೆಯಿಂದ ಬರಲಿ, ತಗೊಳ್ಳಿ, ತನಿಖೆಯಿಂದ ಬರಲಿ. ತಪ್ಪು ಮಾಡಿದರೆ ನನಗೂ ಶಿಕ್ಷೆ ಆಗಲಿ. ನಾನೇನು ಎಬೋದ ಕಾನ್ಸ್ಟಿಟ್ಯೂಷನ್ ಅಲ್ಲ, ನನ್ನ ಸಂವಿಧಾನಕ್ಕಿಂತ ಮೇಲ, ಕಾನೂನಿಗಿಂತ ಮೇಲ ಅಲ್ಲ. ನಾನು ತಪ್ಪು ಮಾಡಿದರೆ ನನಗೂ ಶಿಕ್ಷೆ ಆಗಲಿ. ಸರ್, ತಮಗೆ ನೋಟಿಸ್ ಕೊಟ್ಟರೆ ಪೊಲೀಸರು ಅರೆಸ್ಟ್ ಮಾಡೋಕ್ಕಿಂತ ಮೊದಲು? ಯಾವ ನೋಟಿಸು ಕೊಟ್ಟಿಲ್ಲ. ಕಸ್ಟಡಿಗೆ ತಗೊಂಡಿದ್ದೀವಿ ಅಂತ ಅಧಿಕೃತವಾಗಿಯೂ ಹೇಳಿಲ್ಲ. ಏನು FIR ನಿಮ್ಮ ಮೇಲೆ ರಿಜಿಸ್ಟರ್ ಆಗಿದೆ ಅಂತಲೂ ಕೂಡ ಹೇಳಲಿಲ್ಲ. ಎಸ್, ನೀವು ಕ್ವಶನ್ ಮಾಡಿದ್ರಾ ಪೊಲೀಸರನ್ನ? ಪ್ರಶ್ನೆ ಮಾಡಿದೆ, ಯಾಕೆ ಕರ್ಕೊಂಡು ಬರ್ತಿದ್ವಿ? ನಿರುತ್ತರ. ಓಡೋಗ್ತಾರೆ, ಇನ್ಯಾರ ಹತ್ರ ಡೈರೆಕ್ಷನ್ ತಗೋತಾರೆ, ಎಲ್ಲ ನಿರುತ್ತರ. ಯಾವಾಗ ನೋಟಿಸ್ ಕೊಟ್ಟಿದ್ದಾರೆ ಹೇಳಿ? ನನ್ನನ್ನು ಸುವರ್ಣಸೌಧದ ಮೆಟೀರಿಯಲ್ನಿಂದ ಕರ್ಕೊಂಡು ಹೋಗಿದ್ದು. ಎಲ್ಲಿ ನೋಟಿಸ್ ಕೊಟ್ಟರು? ಯಾವಾಗ ಕೊಟ್ಟರು ನೋಟಿಸು? ಮತ್ತು ನನ್ನನ್ನು ಬಂಧಿಸಬೇಕಾದ್ರೂ ಸಭಾಪತಿಗಳ ಅನುಮತಿ ತಗೋಬೇಕು, ಕೇಸ್ ದಾಖಲಿಸಬೇಕಾದ್ರೂ ಸಭಾಪತಿಗಳ ಅನುಮತಿ ತಗೋಬೇಕು. ತಗೊಂಡಿದ್ದಾರೆ ಅನುಮತಿನ? ಅವ್ರು ಸಭಾಪತಿಗಳ ಅನುಮತಿ ತೆಗೆದುಕೊಂಡಿದ್ದೀವಿ ಅಂತ ಪೊಲೀಸ್ ಇಲಾಖೆ ಹೇಳಿದೆ. ಸಭಾಪತಿ ಗಮನಕ್ಕೆ ತಂದಿದ್ವಿ, ಅವ್ರನ್ನ ಕಸ್ಟಡಿ ತೆಗೆದುಕೊಳ್ಳೋ ಮುಂಚೆ ಸಭಾಪತಿ ಗಮನಕ್ಕೆ ತಂದಿದ್ವಿ ಅಂತ ಪೊಲೀಸ್ ಇಲಾಖೆಯವರು ಹೇಳಿದ್ದಾರೆ ಸರ್. ನೀವು ಸಭಾಪತಿಗಳನ್ನು ಕೇಳಿ ತಗೊಂಡಿದ್ದಾರಾ ಅಂತ. ಸಭಾಪತಿಗಳು ನಿನ್ನೆ ಹೇಳಿದ್ದಾರೆ, ನನ್ನ ಗಮನಕ್ಕೆ ತಂದರು ಅಂತ ಹೇಳಿದ್ದಾರೆ. ಯಾವಾಗ ಗಮನಕ್ಕೆ ತಂದರು ಅಂತ? ನಿಮ್ಮನ್ನು ಅರೆಸ್ಟ್ ಮಾಡಿದ ತಕ್ಷಣ ಅವ್ರು ನಾವು ಗಮನಕ್ಕೆ ತೆಗೆದುಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ನನ್ನ ಕೇಸ್ ದಾಖಲಿಸೋದಕ್ಕೆ ಅನುಮತಿ ತಗೊಂಡಿದ್ದಾರಾ? ಈಗ ನೀವು ಸಭಾಪತಿಗಳ ವಿಧಾನ ಪರಿಷತ್ ಸಭಾಂಗಣದಲ್ಲಿ ಹೂ ಈಸ್ ದ ಕಸ್ಟೋಡಿಯನ್? ಏನಿದೆ ನಿಯಮಾವಳಿಗಳು? ಅಲ್ಲಿರೋ ನಿಯಮಾವಳಿಗಳು ಏನು ಬರುತ್ತೆ ಹೇಳಿ? ಈ ನ್ಯಾಯಾಲಯದ ಬಗ್ಗೆ ಹೊರಗೆ ಚರ್ಚೆ ಮಾಡಿದ್ರೆ ಸಬ್ ಜುಡೀಸು, ವಿಧಾನಸಭೆ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡಿದ್ರೆ ಸಬ್ ಜುಡೀಸ್ ಆಗಲ್ಲ. ಹೇಳಿ, ನೀವು ಯೋಚನೆ ಮಾಡಿ. ಅಸೆಂಬ್ಲಿ ಆಗ ಅಡ್ಜರ್ನ್ ಆಗಿತ್ತು, ನಿಮ್ಮನ್ನು ತಗೊಂಡಾದ್ಮೇಲೆ ಅಸೆಂಬ್ಲಿ ಅಡ್ಜರ್ನ್ ಆದಮೇಲೆ ನಿಮ್ಮನ್ನು ವಶಕ್ಕೆ ತೆಗೆದುಕೊಂಡಿರೋದು. ಅಡ್ಜರ್ನ್ ಆದಮೇಲೆ ಸಭಾಪತಿಗಳಿಗೆ ಅವರು ನಾವು ವಶಕ್ಕೆ ತೆಗೆದುಕೊಂಡಿದ್ದು ಗಮನಕ್ಕೆ ತಂದಿದ್ದೀವಿ ಅಂತ ಹೇಳ್ತಾರೆ ಅವರು. ಇರ್ಬೋದು. ನನಗೆ ನೋಟಿಸ್ ಯಾವಾಗ ಕೊಟ್ಟಿದ್ದಾರಾ ನೋಟಿಸ್ನ? FIR ಕಾಪಿ ಕೊಟ್ರಾ? ವಕೀಲರನ್ನು ಸಂಪರ್ಕ ಮಾಡೋದಕ್ಕೆ 3 ಗಂಟೆ ನಂತರ R ಅಶೋಕ್ ಅವರು ಬಂದ ಮೇಲೆ ಒಳಗಡೆ ಬಿಟ್ಟರು. ಅದುವರೆಗೂ ಬಿಟ್ಟಿರಲಿಲ್ಲ ಖಾನಾಪುರ ಸ್ಟೇಷನಲ್ಲಿ. ನಾನೊಂದು ಕೇಸ್ ಕೊಟ್ಟೆ, 0 FIR ಮಾಡಿ ಅಂತ ಹೇಳಿದೆ. ಮಾಡಿದ್ರ? 0 FIR ಮಾಡಿ ಅದನ್ನ ಹಿರೇಬಾಗೇವಾಡಿಗೆ ಟ್ರಾನ್ಸ್ಫರ್ ಮಾಡಿ ಅಂತ. ನನ್ನ ಮೇಲೆ ಹಲ್ಲೆ ಆಗಿದ್ದು ನೀವು ಮಾಧ್ಯಮದಲ್ಲೇ ತೋರಿಸಿದಿರಿ, ದಾಖಲೆಗಳಿದ್ದಾವೆ. ಯಾಕೆ ಅವ್ರ ಮೇಲೆ FIR ಮಾಡಲಿಲ್ಲ? ಯಾಕೆ ನಾನು ಕೊಟ್ಟ ಕೇಸನ್ನ ತಗೊಳ್ಳಿಲ್ಲ? ಈಗ ನೀವು ಯೋಚನೆ ಮಾಡಿರಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೊಂದು ಕಾನೂನು, CT ರವಿಗೊಂದು ಕಾನೂನು ಇದೆಯಾ? ಅವರಿಗಿರೋ ಕಾನೂನು ನನಗೆ ತಾನೆ. ಅವ್ರು ಕೊಟ್ಟು ದೂರು ತಗೊಂಡ್ಮೇಲೆ ನಾನು ಕೊಟ್ಟು ದೂರು ತಗೋಬೇಕು ತಾನೆ. ಈ BNS 75 ಮತ್ತು 79ನಲ್ಲಿ ನೋಟಿಸ್ ಕೊಡಬೇಕು ಅಂತಿದೆ, ನೋಟಿಸ್ ಕೊಡಲಿಲ್ಲ. ಸಾಕ್ಷ್ಯಾಧಾರಗಳನ್ನು ಪರಿಶೀಲನೆ ಮಾಡಬೇಕು. ಈಗ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾಗ FSL ರಿಪೋರ್ಟ್ ಬರಲಿ ಅಂತ ಹೇಳಿದ್ರು. ನನ್ನ ವಿಷಯದಲ್ಲಿ FSL ರಿಪೋರ್ಟ್ ಆಗಿದೆಯಾ? ಇಲ್ಲ. ನಮ್ಮ ಸಭಾಪತಿಗಳು ಕಸ್ಟೋಡಿಯನ್ನು ಅವ್ರ ಜೊತೆನಲ್ಲಿ ಮಾಹಿತಿ ಕಲೆ ಹಾಕಿದಾರಾ? ಅವ್ರ ಜೊತೆನಲ್ಲಿ ಏನಾದ್ರು IO ಎನ್ಕ್ವೈರಿ ಆಫೀಸರ್ ಹೋಗಿ ಏನು ನಡೀತು ಸರ್ ಅಂತ ಕೇಳಿ ರಿಪೋರ್ಟ್ ತಗೊಂಡಿದ್ದಾರಾ? ಸರ್, ಸದನದಲ್ಲಿ ಅವರು ಅಂಬೇಡ್ಕರ್ ವಿಚಾರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ರಿ, ನೀವು ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ರಿ. ಯಾಕಂದರೆ ನಾನು ಆ ಸದನದಲ್ಲಿ ಆ ಕ್ಷಣಗಳಲ್ಲಿ ನಾನು ಇದ್ದಂಥವನು. ನಿಮ್ಮ ಭಾರತೀಯ ಜನತಾ ಪಕ್ಷದ ಅನೇಕ ಸದಸ್ಯರು ರಾಹುಲ್ ಗಾಂಧಿ ವಿಚಾರಕ್ಕೆ ಬಂತು, ಸಾರಂಗಿಯನ್ನವ್ರನ್ನ ದೂಡಿ ಕೆಳಗೆ ಬೀಳಿಸಿದ್ರು ಅನ್ನೋ ವಿಚಾರ ಬಂತು. ಅಂಬೇಡ್ಕರ್ ವಿಚಾರವನ್ನು ಅವರು ಮುನ್ನೆಲೆಗೆ ತಂದ ಸಂದರ್ಭದಲ್ಲಿ ನೀವು ಹೇಳಿದ್ರಿ, ಅಂಬೇಡ್ಕರ್ ಅವರಿಗೆ ಹೆಣ ಉಣ್ಲಿಕ್ಕೂ ಕೂಡ ನೀವು ಜಾಗ ಕೊಡಲಿಲ್ಲ ಅಂತ ಅಲ್ಲಿ ಗಂಭೀರ ಆರೋಪವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೀತಾ ಇತ್ತು, ಪರಸ್ಪರ ವಾಕ್ಸಮರಗಳು ನಡೀತಿತ್ತು. ಅಂಥ ಸಂದರ್ಭದಲ್ಲಿ ನಿಮ್ಮ ಕಡೆಯಿಂದ, ನಿಮ್ಮ ಸದಸ್ಯರ ಕಡೆಯಿಂದ ರಾಹುಲ್ ಗಾಂಧಿ ಡ್ರಗ್ಗಿಸ್ಟ್ ಅನ್ನೋ ಒಂದು ಪದ ಬಂತು. ತಕ್ಷಣ ನಿಮ್ಮನ್ನು ಕೈ ತೋರಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಮ್ಮನ್ನು ಕೊಲೆಗಾರ ಅನ್ನೋ ಪದವನ್ನು ಬಳಸೋಕ್ಕೆ ಶುರು ಮಾಡಿದರು. ಸುಮಾರು 4 ಬಾರಿ ಪದವನ್ನು ಬಳಸಿದರು. ಆ ಮುಖಾಂತರ ನಿಮ್ಮನ್ನು ಪ್ರೊವೋಕ್ ಮಾಡಿದರು ಅನ್ನೋ, ಆ ಮೂಮೆಂಟಲ್ಲಿ ಪ್ರೊವೋಕ್ ಮಾಡಿದರು. ತಕ್ಷಣ ನೀವು ಆ ಪದವನ್ನು ಬಳಸಿದ್ರಾ? ಒಂದೇನೆಂದರೆ, ನಮ್ಮ ಪ್ರಧಾನಮಂತ್ರಿಗೆ ಇವರು ನರಹಂತಕ ಅಂತ ಕರೆದವರು. ಎಸ್ ಸರ್.
ಗುಂಪಲ್ಲಿ ಯಾರ್ಯಾರು ಏನೇನು ಕೂಗಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವರು ಯಾಕೆ ನಿಮ್ಮನ್ನು ಅವರು ಕೊಲೆಗಾರ ಅಂತ ಪದವನ್ನು ನಿಮಗೆ ಬಳಸಿದ್ರು? ಅವ್ರು ಕೊಲೆಗಾರ ಅಂತ ಹೇಳಿದ್ದೀನಿ ಅಂತ ಹೇಳೋವರೆಗೂ ನನ್ನ ತಲೆಗೆ ನಾನು ಹೋಗಿರಲಿಲ್ಲ. ಅವರು ನನಗೆ ಹೇಳ್ತಿದ್ದಾರೋ, ಅಮಿತ್ ಶಾಗೆ ಹೇಳ್ತಿದ್ದಾರೋ, ಪ್ರಧಾನಮಂತ್ರಿಗೆ ಹೇಳ್ತಿದ್ದಾರೋ, ಅಥವಾ ಇನ್ಯಾರಿಗೋ ಹೇಳ್ತಾ ಇದ್ದಾರೋ ನನಗೇನು ಗೊತ್ತು. ಇತ್ತೀಚೆಗೊಬ್ಬ ರುದ್ರೇಶ್ ಎಡಬಣ್ಣನವರಂತ ತೀರ್ಕೊಂಡಲ್ಲ, ಎಸ್ ಸರ್, ಅವರಿಗೆ ಅವರೇ ಹೇಳ್ಕೊಳ್ತಿದ್ದಾರೋ ನನಗೇನು ಗೊತ್ತು. ನಾನು ಹಂಗೇನಾರು ಹಂಗೆ ಹೇಳಿದರೆ ಅದು ಕೂಡ ಹಕ್ಕುಚ್ಯುತಿ ಆಗುತ್ತೆ, ಅದು ಕೂಡ ಅನ್ಪಾರ್ಲಿಮೆಂಟ್ರಿ ಆಗುತ್ತೆ. ನೇರವಾಗಿ ಇನ್ನು ಕೊಲೆಗಾರ ಅಂತ ಮಂತ್ರಿ ನಿಮ್ ಕೈ ತೋರಿಸಿ ಅವ್ರು ಹೇಳಕ್ ಬರಲ್ಲ. ನೀವು ತಕ್ಷಣ ಆ ಪದವನ್ನ ಬಳಸಿದ್ರಿ. ಅಲ್ಲ ನನಗೇನಂದ್ರೆ, ನನಗೆ ಹಂಗಿದ್ರೆ ನಾನೇ ದೂರು ಕೊಡ್ತಿದ್ದೆ. ನನಗೇನು ಗೊತ್ತೇ ಇಲ್ಲ. ನನಗೆ ಸಭಾಪತಿ ರೂಲಿಂಗ್ ಕೊಟ್ಟರು, ಇದು ಆತ್ಮಾವಲೋಕನ ಮಾಡ್ಕೊಂಡು ಬಿಟ್ಬಿಡಿ ಅಂತ. ನಾನೇನಂದ್ರೆ ಅವ್ರು ಏನು ಹೇಳಿದ್ದಾರೆ ಅಂತ ನನಗೆ ಗೊತ್ತೇ ಇಲ್ವಲ್ಲ, ನನ್ನ ತಲೆಗೆ ಅದು ಬರಲೇ ಇಲ್ಲ. ನಾನು ಯಾಕೆ ಅದನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿ? ನಾವು ಅಂಬೇಡ್ಕರ್ ಅವರಿಗೆ ಮಾಡಿದ ಅನ್ಯಾಯದ ಬಗ್ಗೆ, ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಮಾನದ ಬಗ್ಗೆ, ಸತ್ತಾಗ ಅವರಿಗೆ ಮಾಡಿದ ದ್ರೋಹದ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಅದನ್ನು ಯೋಚನೆ ಮಾಡ್ತಾ ಇದ್ದೆ ನಾನು. ಅಮಿತ್ ಶಾ ಅವರು ಅಂಬೇಡ್ಕರ್ ಅಭಿಮಾನ ನಾನು ಪೂರ ವಿಡಿಯೋ ನೋಡಿದ ಮೇಲೆ ಅನ್ನಿಸ್ತು, ಅವ್ರು ಕಾಂಗ್ರೆಸ್ಸಿಗೆ ಅವರ ಕಾಂಗ್ರೆಸ್ನ ನಿಜ ಬಣ್ಣವನ್ನು ಬಯಲು ಮಾಡಿದ್ರು. ಅಂಬೇಡ್ಕರ್ ಅವರಿಗೆ ಎಲ್ಲೂ ಅಪಮಾನ ಮಾಡಲಿಲ್ಲ, ಕಾಂಗ್ರೆಸ್ನ ನಿಜ ಬಣ್ಣವನ್ನು ಬಯಲು ಮಾಡಿದ್ರು. ನೀವು ಹೆಂಗೆ ನಡೆಸ್ಕೊಂಡಿದ್ದೀರಿ ಅಂತ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕಿದ್ದಾರೆ ಸರ್, ನಿನ್ನೆ ಕೂಡ ಕಣ್ಣೀರು ಹಾಕಿದ್ದಾರೆ. ಒಬ್ಬ ಹೆಣ್ಣು ಮಗಳಿಗೆ ಈ ಪದವನ್ನು ಬಳಸಿದ ಸರಿನಾ? ನನಗೆ ನೋವಾಗಿದೆ. ಅವ್ರಿಗೂ ಕೂಡ ಅವ್ರ ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ ಅನ್ನೋ ಒಂದು ಪದವನ್ನು ಬಳಸಿದ್ದಾರೆ. ಈಗ ನಾನೇನಂದರೆ, ನಾನು ನಿಮಗೊಂದು ಮಾತು ಹೇಳಿದೆ ಸರ್, ಸಾಮಾನ್ಯವಾಗಿ ಹೆಣ್ಮಕ್ಳು ಇಂಥ ವಿಚಾರಗಳಲ್ಲಿ ಅವ್ರಿಗೆ ನಮ್ಮ ವಿರುದ್ಧ ಹಿಂಗಾಯ್ತು ಅಂತ ಆರೋಪ ಮಾಡೋದು ಭಾಳಷ್ಟು ಕಡಿಮೆ, ವೆರಿ ರೇರೆಸ್ಟ್. ನಾನು ಅಂದರೆ ಸಿ ಟಿ ರವಿ ಮೇಲೆ ಉದ್ದೇಶಪೂರ್ವಕವಾಗಿ ನಿಮ್ಮ ವಿರುದ್ಧ ಏನಾದರೂ ಅವರೇನೋ ಸಂಚು ಹೂಡಿದ್ರಾ? ಉದ್ದೇಶಪೂರ್ವಕವಾಗಿ ಯಾವ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕು. ನೋಡಿ, ನಾನು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಪಾರ್ಟಿ ಮಾಡಿದ ಅನ್ಯಾಯವನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಸುವರ್ಣಸೌಧ ಪಶ್ಚಿಮ ದ್ವಾರಕ್ಕೆ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೆ. ಆಮೇಲೆ ಇವೆಲ್ಲ ಸೀನ್ ಕ್ರಿಯೇಟ್ ಮಾಡಿರೋದು. ನಂಗೆ ವಿಷಯನೇ ಗೊತ್ತಿಲ್ಲ ಹಿಂಗೆ ಸೀನ್ ಆಗಿದೆ ಅಂತ. ಅದಾದಮೇಲೂ ಕೂಡ ನಾವೊಂದು 5-6 ಜನ ಶಾಸಕರು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಬಂದಿದ್ವಿ. ನಮ್ಗೆ ಇವೆಲ್ಲ ಸೀನ್ ಕ್ರಿಯೇಟ್ ಆಗಿದ್ದಾವೆ, ಹಿಂಗೆಲ್ಲ ಈ ಥರ ಮಾಡಿದ್ದಾರೆ, ನಮಗೇನು ಗೊತ್ತು ಸರ್? ಅಲ್ಲಿ ರಾಹುಲ್ ಗಾಂಧಿ ಮೇಲೆ FIR ಆಯಿತು. ಹಾಗಾಗಿ ಏನಾದರೂ ಕರ್ನಾಟಕದ ಈ ಇಶ್ಯೂನ ಆ ಸೇಡನ್ನು ತೀರಿಸ್ಕೊಳ್ಳೋಕ್ಕಾಗಿ ಸಿ ಟಿ ರವಿ ಮೇಲೆ FIR ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದ್ರಾ? ಐ ಡೋಂಟ್ ನೋ ಅವರ ಉದ್ದೇಶ ಏನಿತ್ತು ಅನ್ನೋದು ನಂಗೆ ಗೊತ್ತಿಲ್ಲ. ನೀವು ಹೇಳ್ದಂಗೆ ಬಹುತೇಕ ಹೆಣ್ಮಕ್ಕಳು ಈ ಥರದಲ್ಲಿ ದೂರು ಕೊಡೋಕ್ಕೆ ಬರಲ್ಲ. ಅಪರೂಪದ ಕೇಸುಗಳು ಕೆಲವೊಮ್ಮೆ ಇದ್ದಾವೆ. ಎಷ್ಟೋ ಘಟನೆಗಳಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತ ದೂರು ಕೊಟ್ಟು ಉದಾಹರಣೆಗಳಿದ್ದಾವೆ. ಅಲ್ಲ, ಸಾಮಾನ್ಯವಾಗಿ ಸರ್ ಇದು ಸದನದೊಳಗಡೆ ಆಗಿರುತ್ತೆ. ಅಲ್ಲ, ನಾನು ಹೇಳೋದಂದ್ರೆ ಎಷ್ಟೋ ಘಟನೆಗಳಲ್ಲಿ ಅತ್ಯಾಚಾರ ಕೊನೆಗೆ ಎಲ್ಲ ಎನ್ಕ್ವೈರಿ ರಿಪೋರ್ಟು ಅತ್ಯಾಚಾರ ನಡೆದಿಲ್ಲ ಅಂತ ಬಂದಿರುತ್ತೆ, ಅದ್ರ ದೂರು ಅತ್ಯಾಚಾರ ಮಾಡಿದ್ದಾರೆ ಅಂತ ಬಂದ್ಬಿಟ್ಟಿರ್ತವೆ. ಅಂದರೆ ಇದೇ ಪ್ರಕರಣ ಅಂತ ಇದೇ ರೀತಿ ನೀವು ಹೇಳೋರು ಹೆಂಗಿದೆ ಅಂತ ಹೇಳಿದ್ರೆ ಇದು ಅದೇ ಥರದ್ದು, ಅದೇ ಮಾದರಿ ಅಂತೀರಾ? ಎನ್ಕ್ವೈರಿ ಆಗಲಿ, ಸತ್ಯ ಹೊರಗೆ ಬರುತ್ತೆ. ಸಿ ಟಿ ರವಿಗೆ ಪೊಲೀಸರು ನಿಜವಾಗ್ಲೂ ಹಲ್ಲೆ ಮಾಡಿದ್ರ ಸರ್? ನಿಮ್ಗೆ ಹಲ್ಲೆ ಮಾಡೋಷ್ಟು ಅವ್ರಿಗೆ ಶಕ್ತಿ ಇದೆಯಾ, ಧೈರ್ಯ ಇದೆಯಾ? ಅಷ್ಟು ಸುಲಭ ಅಲ್ಲ. ಸಿ ಟಿ ರವಿ ಹೋರಾಟವನ್ನು ನೋಡಿದ್ದೀವಿ. ಸಿ ಟಿ ರವಿಯವರ ಕೆಪಾಸಿಟಿ ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಪೊಲೀಸರು ನಿಮ್ಮ ಮೈ ಮುಟ್ಟ ಧೈರ್ಯ ಮಾಡಿದ್ದಾರಾ? ಇದು ನೋಡಿ, ಇದು ಹೇಗಾಗಿ, ಯಾವ ಕಾರಣಕ್ಕಾಗಿರ್ಬೋದು ಅಂತ ಅಂದ್ಕೊಳ್ತೀರಿ? ಇದು ನೋಡಿ, ಯೋಚನೆ ಮಾಡಿ ನೀವು. ಈ ಥರದ್ದು ನನ್ನ ಬೆನ್ನಲ್ಲಿ, ಹೊಟ್ಟೆ, ಎದೆ ಕೆಳಭಾಗದಲ್ಲಿ 4-5 ಕಡೆಗಳಲ್ಲಿ ಈ ಥರ ಮೂಗೇಟ್ ಬಿದ್ದಿದೆ, ಅಸಾಲ್ಟ್ ಆಗಿದೆ. ಈ ಗಾಯ ಸುವರ್ಣಸೌಧದಲ್ಲಿ ಆಗಿದ್ದಲ್ಲ, ಎಸ್ ಸರ್, ನಾವು ಇದ್ವಿ, ಖಾನಾಪುರ ಪೊಲೀಸ್ ಸ್ಟೇಷನ್ನು ಆ ಸಂದರ್ಭದಲ್ಲಿ ಆಗಿದ್ದು. ಅಂದರೆ ನಾನು ಟೆರರಿಸ್ಟಾ, ನಾನು ಕ್ರಿಮಿನಲ್ಲ, ನನ್ನಿಂದ ಏನಾದ್ರು ಸಮಾಜಘಾತಕ ಚಟುವಟಿಕೆಗಳು ನಡೆದಿದ್ದಾವ ಹೇಳಿ? ಹಾಗಿದ್ರೆ ನನ್ನನ್ನು ಆ ರೀತಿ ಯಾಕೆ ನಡೆಸ್ಕೊಂಡ್ರು? 15 ಗಂಟೆಗಳ ಕಾಲ ಬೀದಿಲಿ ಸುತ್ತಾಡಿಸಿದ್ರ ಹಿನ್ನೆಲೆ ಏನು? ನಿಗೂಢ ಸ್ಥಳಕ್ಕೆ ಯಾಕೆ ಕರ್ಕೊಂಡೋದ್ರು ನಿಗೂಢ ಸ್ಥಳಕ್ಕೆ? ಏನು ಮರ್ಮ ಅದು? ಮತ್ತು ಜನ ಕೊಲೆ ಮಾಡೋದು ಸ್ವಾಭಾವಿಕರಿ ಅಂತ ಉಪಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಆ ಕರೆಗಳು ಬರ್ತಾ ಇದೀವಿ ಅಂತ ಹೇಳಿದ್ರು, ಪ್ರತಿ 5-5 ನಿಮಿಷ ಕರೆಗಳು ಬರ್ತಿದ್ವು ಅಂತ ಹೇಳಿದ್ರು. ನೀವು ಎಷ್ಟೋ ಪ್ರಕರಣಗಳು ನೋಡಿದ್ದೀರ. ನಿಮ್ಮ ಪ್ರಕಾರ ಆ ಕರೆ ಯಾರ್ದಿರ್ಬೋದು? ಪೊಲೀಸ್ ಅಧಿಕಾರಿದ ಅಥವಾ ಈ ರಾಜ್ಯದ ಪ್ರಭಾವಿ ರಾಜಕಾರಣಿದ? ಬೆಳಗಾವಿ ಗ್ರಾಮೀಣ SP, ಬೆಳಗಾವಿ ಕಮಿಷನರು ಮತ್ತು ಯಾರು ನನ್ನ ಜೊತೆಯಲ್ಲಿ ಎಸ್ಕಾರ್ಟ್ ಮಾಡ್ತಾ ಇದ್ದರು ಅವತ್ತು ರಾತ್ರಿ, ಅಂದರೆ IO
ಗಂಗಾಧರರು, ರಾಮದುರ್ಗ DYSP, ಅವ್ರ ಹೆಸರೇನೋ ಮರ್ತೆ ನಾನು ಮೊದಲಲ್ಲಿ ಹೇಳಿದೆ ನಾನು, DYSP, ಕಿತ್ತೂರಿನ ಇನ್ಸ್ಪೆಕ್ಟ್ರು, ಅವ್ರದ್ದೆಲ್ಲ ಕಾಲ್ ರೆಕಾರ್ಡ್ ತೆಗೆದು ನೋಡಿ. ಖಾಸಗಿ ಫೋನು, ಯಾಕೆಂದ್ರೆ 3-4 ಫೋನ್ ಇಟ್ಕೊಂಡಿದ್ರು. ಖಾಸಗಿ ಫೋನು, ಅಫಿಷಿಯಲ್ ಫೋನು, ಎರಡನ್ನೂ ಕಾಲ್ ರೆಕಾರ್ಡ್ ತೆಗೆದು ನೋಡಿ, ಗೊತ್ತಾಗುತ್ತೆ. ಎಸ್ ಸರ್. ಈಗ ಒಂದು ವೇಳೆ ಒಂದು ಮಾರಲಿಟಿ ಪ್ರಶ್ನೆ, FSL ಕಳಿಸಿದರೆ FSL ಏನು ವರದಿ ಬರುತ್ತೆ ಅದನ್ನು ಯಾವುದೇ ವರದಿ ಬಂದರೂ ತಾವು ಒಪ್ಕೊಳ್ಳೋಕೆ ರೆಡಿ ಇದ್ದೀರಾ? ನೋಡಿ, ನಮಗೆ ನಾನು ಕಾನೂನಿಗಿಂತ ಮೀರಿದವನಲ್ಲ. ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ನಾನೇನು ಕಾನೂನು ಮೀರಿದವನು ಅಂತ ಹೇಳ್ತೀನಾ? ಕಾನೂನಿದೆ. ಅವರೇನಾದ್ರು ಫ್ಯಾಬ್ರಿಕೇಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನನ್ನನ್ನು ಇಷ್ಟೆಲ್ಲ ತೊಂದರೆ ಕೊಟ್ಟವರು ನಾಳೆ ಫ್ಯಾಬ್ರಿಕೇಟೇ ಮಾಡ್ಬೋದು ಅಂತ ಅಂದ್ಕೊಳ್ಳಿ. ನಿಮ್ಮದು ಸರ್ಕಾರಗಳಿದ್ದು FSL ವರದಿಗಳನ್ನು ಫ್ಯಾಬ್ರಿಕೇಟೇ ಮಾಡ್ಬೋದು ಅಂತ ಇಟ್ಕೊಳ್ಳಿ. ಅದನ್ನು ಮೀರಿದ ವ್ಯವಸ್ಥೆನೂ ನ್ಯಾಯಾಂಗ ಇದೆಯಲ್ಲ, ನ್ಯಾಯಾಂಗದಲ್ಲಿ ಅದನ್ನು ಸಾಬೀತುಪಡಿಸ್ಬೇಕಲ್ವಾ? ನನಗೆ ನ್ಯಾಯಾಂಗದ ಮೇಲೆ ವಿಶ್ವಾಸ ಇದೆ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ. ನಾಳೆ ನ್ಯಾಯಾಲಯ ನನಗೆ ಶಿಕ್ಷೆ ಕೊಟ್ಟರೆ ನಾನು ಸ್ವೀಕಾರ ಮಾಡ್ತೀನಿ. ರವಿಯವರೀಗ ಮಧ್ಯಂತರ ಜಾಮೀನಲ್ಲಿ ಇರುವಂಥದ್ದು. ಜಾಮೀನು ಕೊಡುವಾಗ ನಿಮ್ಮ ಬಂಧನ ಪ್ರಕ್ರಿಯೆ ಸರಿಯಿಲ್ಲ, ಕಾನೂನಾತ್ಮಕವಾಗಿ ನಿಮ್ಮನ್ನು ಬಂಧಿಸಿಲ್ಲ ಅನ್ನೋ ಮುಖಾಂತರ ಯಾರನ್ನೇ ಬಂಧಿಸಬೇಕಾದ್ರೆ ಇನ್ಮೇಲೆ ಕಾನೂನಾತ್ಮಕ ಬಂಧಿಸಿ ಅಂತ ಒಂದು ಮೆಸೇಜು ಕೂಡ ಪಾಸ್ ಆಯಿತು. ಅದು ನಿಮ್ಮಂಥ VIP ಇರ್ಬೋದು, ಜನಸಾಮಾನ್ಯರು ಇರ್ಬೋದು. ನಾಳೆ ಕೋರ್ಟ್ಗಳು ಅದನ್ನೇ ಡಿಸೈಡ್ ಮಾಡಬೇಕು. ನಿಮ್ಮ ಪ್ರಕರಣದ ಬಗ್ಗೆ ಕೋರ್ಟ್ ಎಲ್ಲೂ ಕೂಡ ಮಾತಾಡಿಲ್ಲ, ನೀವು ನಿಮ್ಮ ಹೇಳಿಕೆ ಬಗ್ಗೆ ಎಲ್ಲೂ ಕೂಡ ಮಾತಾಡಿಲ್ಲ. ಕೋರ್ಟ್ ಹೇಳಿದೆ ತಾವು ಪೊಲೀಸರ ತನಿಖೆಗೆ ಸಹಕರಿಸ್ಬೇಕಂತೇಳಿ. ಸಹಕರಿಸ್ತೀರಾ? ಖಂಡಿತ ಸಹಕರಿಸ್ತೀನಿ. ಈಗ ನಾನು ಮಂತ್ರಿಯಾಗಿ ಕೆಲಸ ಮಾಡಿದವನ್ರಿ, ವ್ಯವಸ್ಥೆ ಗೊತ್ತಿಲ್ಲದೆ ಇರೋನೇನಲ್ಲ, ಸಹಕರಿಸ್ತೀನಿ. ಒಂದು ಪೊಲೀಸರೇ ಈಗ ನೋಡಿ, ಜನಸಾಮಾನ್ಯರು ಕಾನೂನು ಕೈಗೆತ್ಕೊಳ್ಳೋದು, ಪೊಲೀಸರೇ ಕಾನೂನು ಕೈಗೆತ್ಕೊಳ್ಳೋದು ಬೇಲಿ ಎದ್ದು ಹೊಲ ಮೇಯ್ದಂತೆ. ಜನಸಾಮಾನ್ಯರು ಕಾನೂನು ಕೈಗೆತ್ಕೊಳ್ಳೋದು ಸ್ವಾಭಾವಿಕ. ನಿಮಗೆ ಜೀವ ಭಯ ಇದೆ ಅಂತ ಹೇಳಿದ್ರಿ. ಸರಿ, ಈಗ ತನಿಖೆ ಬೆಳಗಾವಿಯಲ್ಲಿ ನಡೆಯುತ್ತೆ. ಬೆಳಗಾವಿಯಲ್ಲಿ FIR ಆಗಿರತಕ್ಕಂಥದ್ದು. ಬೆಳಗಾವಿಯಲ್ಲಿ ಹೋದರೂ ಕೂಡ ನಿಮ್ಮನ್ನು ಬಿಡ್ತಾರಾ? ನೀವೇ ಹೇಳಿದ್ರಿ, ಬದುಕು ಬಂದರೆ ಹುಷಾರ್ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಹೇಳಿದ್ರು ಅಂತ ಹೇಳಿದ್ರಿ. ಬೆಳಗಾವಿಯಲ್ಲಿ ತಮಗೆ ತನಿಖೆ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ನಿಮಗೆ ಕಾಂಗ್ರೆಸ್ನ ಅಥವಾ ನೀವು ಯಾರನ್ನ ಮೇಲೆ ಆರೋಪ ಮಾಡ್ತೀರಾ ಅವ್ರ ಥ್ರೆಟ್ ಇರಲ್ವಾ? ನೋಡಿ, ಒಂದೇನಂದರೆ ಪೊಲೀಸರು ಹೇಳ್ತೀರಾ, ಪೊಲೀಸ್ ಮೇಲೆ ಭಯ. ಇಲ್ಲಿ ಈ ವಿಷಯಗಳಲ್ಲಿ ಪ್ರಚೋದಿಸಿದವರ ಕಾರಣಕ್ಕೆ ಪ್ರಚೋದನೆಗೆ ಕೆಲವರು ಒಳಗಾಗಿದ್ದಾರೆ. ಸಾಮಾನ್ಯ ಜನ ಏನಿಲ್ಲ. ಸಾಮಾನ್ಯ ಜನ ಎಲ್ಲೆಲ್ಲಿ ಕರ್ಕೊಂಡೋದ್ರು ಅಲ್ಲಿ ವಿಷಯ ಗೊತ್ತಾಗ್ತಿದ್ದಂಗೆ ನನ್ನ ಮುತ್ಕೊಳ್ತಿದ್ರು. ಧಿಕ್ಕಾರ ಹಾಕ್ಲಿಕ್ಕಲ್ಲ, ಜೈಕಾರ ಹಾಕಲಿಕ್ಕೆ. ಕೋರ್ಟ್ ಹಾಲಿನ ಎದುರುಗಡೆನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ವಕೀಲರು ಸೇರಿದ್ರು. ಅವರು ಯಾರೂ ನನ್ನನ್ನು ಅನುಮಾನದಿಂದಲೂ ನೋಡಲಿಲ್ಲ, ಆಕ್ರೋಶದಿಂದಲೂ ನೋಡಲಿಲ್ಲ, ಪ್ರೀತಿಯಿಂದಲೇ ನೋಡಿದ್ರು, ಬೆಂಬಲಕ್ಕೆ ನಿಂತ್ಕೊಂಡ್ರು. ಹಾಗಾಗಿ ಕೆಲವರ ಪ್ರಚೋದಿಸ್ತಾರೆ, ಕೆಲವರು ಷಡ್ಯಂತ್ರ ನಡೆಸ್ತಾರೆ. ಜನಸಾಮಾನ್ಯರು ನೋಡ್ತಾರೆ. ಒಬ್ಬವನ ವ್ಯಕ್ತಿತ್ವ ಒಂದು ದಿನದಲ್ಲಿ ಡೆವಲಪ್ ಆಗಲ್ಲ. ನಾನು ಹಿಂದುತ್ವವಾದಿ ಅನ್ನೋದು ಒಂದಿಂದಲೇ ಡೆವಲಪ್ ಆಗಿರೋದಾ? ನಾನು ನೇರ ನಿಷ್ಠುರವಾಗಿ ಮಾತಾಡೋದು ಅನ್ನೋದು ಒಂದಿಂದಲೇ ಡೆವಲಪ್ ಆಗಿರೋದಾ? BJP ಅಂದರೆ ಕಟ್ಟಾ BJP ಅನ್ನೋದು ಒಂದಿಂದಲೇ ಡೆವಲಪ್ ಆಗಿರೋದಾ? ಒಬ್ಬ ರಾಷ್ಟ್ರವಾದಿ ಅನ್ನೋದು ಒಂದಿಂದಲೇ ಡೆವಲಪ್ ಆಗಿರೋದಾ? ನಿಮ್ಮ ಹೋರಾಟ, ನಿಮ್ಮ ನಿರಂತರವಾಗಿರೋ ಪ್ರಯತ್ನದಿಂದ ಡೆವಲಪ್ ಆಗಿರೋದು. ಕಾನೂನು ಹೋರಾಟ ಅಂತ ಹೇಳಿದ್ರಿ. ಯಾವ ರೀತಿ ಕಾನೂನು ಹೋರಾಟ ಮಾಡ್ತೀರಾ ನೀವು? ನಮ್ಮ ಕಾನೂನು ತಜ್ಞರ ಜೊತೆಲಿ ಸಮಾಲೋಚನೆ ಮಾಡಿ ನಿರ್ಣಯ ಮಾಡ್ತೀವಿ. ಕೇಸನ್ನು ಬೆಂಗಳೂರು ಶಿಫ್ಟ್ ಮಾಡಿ ಅಂತ ಏನಾದರೂ ಕೋರ್ಟಿಗೆ ಮನವಿ ಮಾಡ್ಕೊಂತಾರೆ? ಯಾಕಂದ್ರೆ ನಿಮ್ಗೆ ಅಲ್ಲಿ ರಕ್ಷಣೆ ಇಲ್ಲ, ನಿಮಗೆ ಜೀವ ಭಯ ಇದೆ. ಕಾನೂನು ತಜ್ಞರ ಜೊತೆಯಲ್ಲಿ ಸಮಾಲೋಚನೆ ಮಾಡ್ತೀವಿ. ನನಗೆ ಬೆಳಗಾವಿನ ಜನರ ಬಗ್ಗೆ ನನಗೆ ವಿಶ್ವಾಸ ಇದೆ ರೀ. ಬೆಳಗಾವಿ ಜನ ಭಾಳ ಪ್ರೀತಿ ತೋರಿಸೋರು. ಕೆಲವರು ಪ್ರೊವೋಕೇಟ್ ಮಾಡಿರ್ಬೋದು, ಕೆಲವರು ದ್ವೇಷ ಮಾಡಿರ್ಬೋದು, ಕೆಲವರು ಸ್ವಾರ್ಥಕ್ಕಾಗಿ ನನ್ನ ಮೇಲೆ ಹಲ್ಲೆ ಪ್ರಯತ್ನ ಮಾಡಿರ್ಬೋದು. ಬೆಳಗಾವಿನ ಜನ ನನ್ನನ್ನು ಪ್ರೀತಿ ಮಾಡ್ತಾರೆ ರೀ. ಬೆಳಗಾವಿನ ಜನ. ಚರ್ಚೆ ಆಗ್ತಿದೆ CT ರವಿ ಒಂದು ಪ್ರಕರಣ ಒಡೆದ ಮನಸ್ಸುಗಳನ್ನ, ಮುರಿದ ಮನಸ್ಸುಗಳನ್ನ ಭಾರತೀಯ ಜನತಾ ಪಕ್ಷ ಎಲ್ಲ ಮನಸ್ಸುಗಳನ್ನು ಒಂದು ಮಾಡ್ತು ಈ ಪ್ರಕರಣ ಅಂತೇಳಿ. ರಾಜಕೀಯವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಯಿತು. ರವಿ ಮತ್ತಷ್ಟು ಸೈನಾದ್ರು ಅಂತೇಳಿ ರಾಜಕೀಯವಾಗಿ ಚರ್ಚೆ ಆಗ್ತಿದೆ. ಆ ಲಾಭ ಆಯ್ತಾ? ನನ್ನ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರನ ಈ ಪ್ರಕರಣದಲ್ಲಿ ಹಾಕಕ್ಕೆ ಬರಲ್ಲ. ನಮ್ಮ ಪಕ್ಷದ ವಿಶೇಷತೆ ಏನು ಅಂತ ಹೇಳಿದ್ರೆ, ಹಿಂದುತ್ವ, ರಾಷ್ಟ್ರಭಕ್ತಿ ಇಂಥ ಪ್ರಶ್ನೆ ಬಂದಾಗ ನಾವ್ಯಾರೂ ಒಡ್ಕೊಂಡು ತೋರಿಸಿಲ್ಲ. ಎರಡನೇದು, ನನಗೆ ಅನಿಸುತ್ತೆ, ನಾನು ಪಕ್ಷ ಕಾರ್ಯಕರ್ತ ಕೆಲವೊಮ್ಮೆ ನಿಷ್ಠುರವಾಗಿ ಮಾತಾಡಿದ್ರೂ
ಪಕ್ಷದ ಚೌಕಟ್ಟನ್ನ ಮೀರದೇ ಇರೋ ಕಾರಣಕ್ಕೆ, ಯಾರನ್ನೂ ದ್ವೇಷಿಸದೇ ಇರೋ ಕಾರಣಕ್ಕೆ, ಕಠೋರವಾಗಿ ಮಾತಾಡೋದು ಬೇರೆ, ದ್ವೇಷ ಮಾಡೋದು ಬೇರೆ, ದ್ವೇಷ ಮಾಡದೇ ಇರೋ ಕಾರಣಕ್ಕೆ, ಮತ್ತು ಎಲ್ರಿಗೂ ಕಾಂಗ್ರೆಸ್ ಮಾಡ್ತಿರೋ ತಪ್ಪು, ಇದು ಅನ್ಯಾಯ ಅಂತ ಅನಿಸಿರೋ ಕಾರಣಕ್ಕೆ ಒಟ್ಟಾಗಿ ಬಂದಿದ್ದಾರೆ. ನಾನು ಅವರೆಲ್ಲರಿಗೂ ಬಾಯಿನಲ್ಲಿ ಕೃತಜ್ಞತೆ ಸಲ್ಲಿಸಿದರೆ ಅದು ಪರಿಪೂರ್ಣ ಆಗಲ್ಲ. ಹೃದಯಾಂತರಾಳದಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ನಿಮ್ಮ ಕಷ್ಟ ಕಾಲದಲ್ಲೂ ಹಿಂಗೆ ನಿಮ್ಮ ಜೊತೆಗೆ ನಿಂತ್ಕೋತೀನಿ. ಇಡೀ ಪ್ರಕರಣ ಡಿ ಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೀಡ್ ಮಾಡಿದರು. CM ಮತ್ತು ಹೋಮ್ ಮಿನಿಸ್ಟರ್ ಲೀಡ್ ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ಇದರ ಅರ್ಥ ಏನು ಈ ಸರ್ಕಾರದಲ್ಲಿ? ನೋಡಿ, FIR ರಿಜಿಸ್ಟರ್ ಮಾಡದೇ ಇರೋ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡು ಹೋಮ್ ಮಿನಿಸ್ಟ್ರು ನಾನು ಸಂವಿಧಾನಬದ್ಧ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ ಮತ್ತು ನಾನು ಇಲ್ಲಿ ಸಚಿವ ಇದ್ದೀನಿ ಅಂತ ತೋರಿಸ್ಬೇಕು. ಮುಖ್ಯಮಂತ್ರಿಗಳು ನನ್ನ ವಿಷಯದಲ್ಲಿ ಹೇಗೆ ಕಾನೂನು ತನ್ನ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ಕೆಲವ್ರ ಮೇಲೆ ಅತ್ಯಾಚಾರದ ಕೇಸ್ ದಾಖಲಾಗಿದ್ದಾವೆ, ಅವ್ರದ್ದೇ ಪಾರ್ಟಿ MLAಗಳ ಮೇಲೆ, ನೋ ಆಕ್ಷನ್. ಒಬ್ಬ ರುದ್ರೇಶ್ ಅನ್ನೋನು ತಾಲೂಕು ಆಫೀಸಲ್ಲಿ 2nd ಡಿವಿಷನ್ ಕ್ಲರ್ಕ್ ಆಗಿದ್ದವನು ಕೆಲವ್ರ ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ನೋ ಆಕ್ಷನ್. ಹಾಗಾಗಿ ಕಾನೂನು ತನ್ನ ಪಾಡಿಗೆ ಕೆಲಸ ಮಾಡಬೇಕು ಅಂದರೆ ಕಾನೂನನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಪೊಲೀಸರನ್ನು ದುರ್ಬಳಕೆ ಮಾಡೋದು ತಪ್ಪಬೇಕಲ್ವಾ? ಯಾವಾಗ FIR ದಾಖಲಿಸ್ತೀರಾ ಡಿ ಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ? ನೀವು ಹೇಳಿ ನಮ್ಮ ಮೇಲೆ ಕೊಲೆ ಬೆದರಿಕೆ ಹಾಕಿ. ಈಗಾಗಲೇ ನಾನು ದೂರು ಕೊಟ್ಟಿದ್ದೀನಿ, ಕೋರ್ಟ್ನಲ್ಲಿ ಸ್ಟೇಟ್ಮೆಂಟು ಮಾಡಿದ್ದೀನಿ. ನನ್ನ ದೂರಿನ ಆಧಾರದಲ್ಲಿ FIR ದಾಖಲಿಸ್ಕೊಳ್ಳೋದು ಪೊಲೀಸರ ಕರ್ತವ್ಯ. ಅವ್ರು ದಾಖಲಿಸ್ಕೊಳ್ಳದೇ ಇದ್ದರೆ ಮುಂದಿನ ಕ್ರಮವನ್ನು ಕಾನೂನಿನ ತಜ್ಞರ ಜೊತೆ ಸಮಾಲೋಚನೆ ಮಾಡಿ, ಪಕ್ಷದ ವರಿಷ್ಠರ ಜೊತೆ ಸಮಾಲೋಚನೆ ಮಾಡಿ ಮಾಡ್ತೀನಿ. ದೇವರ ಮುಂದೆ ಅವರು ಪ್ರಮಾಣ ಮಾಡಕ್ಕೆ ನಾನು ಸಿದ್ಧ ಅಂತ ಹೇಳಿದ್ದಾರೆ. ನೀವು ಸಿದ್ಧ ಇದ್ದೀರಾ? ಯಾವುದು? ಅವರು ನೀವು ಹೇಳಿದಂತ ಹೇಳಿಕೆ ವಿಚಾರ ಅವ್ರು ಹೇಳಿದ್ದಾರೆ ಅಂತ ನೀವು ಈಗ ತನಿಖೆ ಹಂತದಲ್ಲಿ ಇದೆಯಲ್ಲ, ತನಿಖೆ ಮುಗಿಲಿ. ದೂರು ಕೊಡೋಕ್ಕೆ ಮುಂಚೆ ಅವರು ನನಗೆ ಈ ಪ್ರಶ್ನೆ ಕೇಳಿದರೆ ಆವಾಗ ಬೇರೆ ಪ್ರಶ್ನೆ ಬರ್ತಿತ್ತು. ಈಗ ದೂರು ಕೊಟ್ಟಿದ್ದಾರೆ, ಸಭಾಪತಿಗಳು ರೂಲಿಂಗು ಬಂದಿದೆ. ಅವೆಲ್ಲವೂ ಈ ಯಾವುದನ್ನು ಮಾಡೋಕ್ಕೆ ಮುಂಚೆ ಕೇಳಿದರೆ ಅದು ಸರಿ ಇತ್ತು. ಈಗ ಅವರು ಕಾನೂನಿನ ಮಾರ್ಗವನ್ನು ಬಿಟ್ಟು ಗುಂಡಾಗಿರಿ ಮಾರ್ಗವನ್ನು ತುಳಿದಿದ್ದಾರೆ. ಹಾಗಾಗಿ ನನಗೆ ಕಾನೂನಿನ ರಕ್ಷಣೆ ಬೇಕು. ನಾನು ಗುಂಡಾಗಿರಿಯ ಮಾರ್ಗದಲ್ಲಿ ಉತ್ತರ ಕೊಡಲ್ಲ, ನನಗೆ ಕಾನೂನಿನ ರಕ್ಷಣೆ ಬೇಕು. ನನಗೆ ರಕ್ಷಣೆ ಕೊಡಬೇಕಾಗಿರೋ ಜವಾಬ್ದಾರಿ ಸರ್ಕಾರದ್ದು. ಕೊನೆಯ ಪ್ರಶ್ನೆ, FSL ವರದಿ ಏನೇ ಬಂದರೂ ಕೂಡ ಅದಕ್ಕೆ ತಾವು ಬದ್ಧರಾಗಿರ್ತೀರಾ? ಈ ದೇಶದ ಕಾನೂನಿಗೆ ತಾವು ಬದ್ಧರಾಗಿರ್ತೀರಾ? ನೋಡಿ, ನಮಗೆ FSL ವರದಿ ಏನೇ ಬಂದರೂ ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಆ ತೀರ್ಪಿಗೆ ನಾನು ಬದ್ಧ ಇರ್ತೀನಿ. ಎಸ್, ನ್ಯಾಯಾಲಯ ತೀರ್ಪೇ ಅಂತಿಮ.